ಬಹಳ ಪ್ರಮುಖವಾಗಿ ಸರ್, ಕಾನ್ಸ್ನಲ್ಲಿ ಅಲ್ಪಸಂಖ್ಯಾತರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಹೇಳಿ, ಜೊತೆಗೆ ನಿನ್ನೆ ಅಲ್ಪಸಂಖ್ಯಾತರ ಮುಖಂಡರನ್ನ ಪ್ರೆಸ್ ಮೀಟ್ ಮಾಡಿ ಕೂಡ ಹೇಳಿದ್ದಾರೆ, ನಮ್ಮಿಂದ ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ ಸರ್ಕಾರ ಬಂದಿರೋದು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ಸಾರಾಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ನಮ್ಮ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಅಲ್ಪಸಂಖ್ಯಾತರ ಜೊತೆಗೆ ಅಹಿಂದ ಇರ್ಬೋದು, ಒಕ್ಕಲಿಗರು, ಲಿಂಗಾಯತರು ಅವೆಲ್ಲ ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಆದರೆ ಮೇಜರ್ ಆಗಿ ಅಲ್ಪಸಂಖ್ಯಾತರ ಬೆಂಬಲ ಇದೆ. ಅದ್ರ ಬಗ್ಗೆ ನಾವು ಅಲ್ಲಿಗೆ ಸಾಧ್ಯ ಇಲ್ಲ. ಆದರೆ ಇವತ್ತೇನು ಅಲ್ಪಸಂಖ್ಯಾತರ ಬಗ್ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಈಗ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ. ತಪ್ಪು ಮಾಡಿದ್ರೆ ತಪ್ಪೇ, ಅದು ತಪ್ಪು ಮಾಡಿಲ್ಲ ಅಂತಂದರೆ ಅದು ತಪ್ಪಲ್ಲ. ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡೋದು ತಪ್ಪು. ಅದ್ರ ಬಗ್ಗೆ ಅದು ಹೈಕಮಾಂಡ್ ಶೀಘ್ರ ತಿಂದಿರುತ್ತೆ. ಸರ್, ಈಗ ಮುಸ್ಲಿಂ ಧರ್ಮಗಳು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದೇನೆ, ರಿಸಲ್ಟ್ ಮುನ್ನವೇ ನೀವು ಕ್ರಮ ಕೈಗೊಳ್ಳುತ್ತಾರೆ, ನಾವು ಕಾಂಗ್ರೆಸ್ಗೆ ತಲಾ ಕೊಡಬೇಕಾಗುತ್ತೆ. ಅವ್ರ ಅಭಿಪ್ರಾಯ ಅವ್ರು ಹೇಳೋರು, ಯಾರ್ಯಾರು ನೋವಾಗಿದೆ ಅವ್ರ ಅಭಿಪ್ರಾಯಗಳನ್ನ ಅವ್ರು ಹೇಳೋರು. ಅದ್ರ ಬಗ್ಗೆ ನಾವು ಧರ್ಮಗುರುಗಳ ಬಗ್ಗೆ ನಾವು ಅದನ್ನು ಕಮೆಂಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕ. CM ಅಸಹಾಯಕರಾಗ್ಬಿಟ್ಟಿದ್ದಾರೆ ಅಂತ ರಾಜಣ್ಣ ಹೇಳಿರುತ್ತೆ. ರಾಜಣ್ಣ ಅವ್ರನ್ನೇ ಕೇಳಬೇಕು. ನಮಗಂತೂ ಅದು ಅನಿಸಿಲ್ಲ. CM ಶಕ್ತಿ ಇದೆ, ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ಮಾಡ್ತಾ ಇದ್ದಾರೆ. ರಾಜಣ್ಣ ಅವ್ರಿಗೆ ಹಂಗೆ ಅನಿಸಿರ್ಬೇಕೇನೋ, ಅದು ರಾಜಣ್ಣ ಅವ್ರಿಗೆ ಏನು ಪ್ರಯೋಗಗಳು ನಡೀತಾ ಇದೆಯಾ ಸರ್? ಮಾಟ ಮಂತ್ರ ಪ್ರಯೋಗಗಳು ಯಾರು ಮಾಡ್ಸೋರು ಅಂತ CM ಮೇಲೆ ಯಾರು ಮಾಡಿಸಿದ್ದಾರೆ ಅಂತ ಹೇಳಿ ಅದನ್ನು ರಾಜಣ್ಣ ಅವರು CBI ತನಿಖೆ ಕೊಡಿಸಿದ್ರೆ ಗೊತ್ತಾಗ್ತದೆ ಯಾರು ಮಾಡ್ಸೋರು. CBI ತನಿಖೆಗೆ ರಾಜಣ್ಣ ಅವರು ಒತ್ತಾಯ ಮಾಡಿ ಯಾರು ಮಾಟ ಮಂತ್ರ ಮಾಡಿದರೆ CBI ತನಿಖೆ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ರಾಜಣ್ಣ ಅವರು ಅರ್ಜಿ ಕೊಟ್ಟರೆ ಅದು CBI ತನಿಖೆ. ಆ ಥರ ವ್ಯವಸ್ಥೆ ಏನಾದ್ರು ಇದೆಯಾ ಸರ್ ರಾಜಕಾರಣ? ಅವ್ರನ್ನೇ ಕೇಳಬೇಕು, ರಾಜಣ್ಣ ಅವ್ರನ್ನೇ ಕೇಳಬೇಕು. ನಮಗಂತೂ ಗೊತ್ತಿಲ್ಲ. ಆ ವ್ಯವಸ್ಥೆ ಬಗ್ಗೆ ನಮ್ಗೆ ನಂಬಿಕೆನೂ ಇಲ್ಲ, ಆ ವ್ಯವಸ್ಥೆ ಬಗ್ಗೆ ನಮ್ಗೆ ಗೊತ್ತೂ ಇಲ್ಲ. ಶನಿವಾರ ಏನೋ ಬಹಿರಂಗ ಚರ್ಚೆ ಕರೆದಿದ್ದಾರಂತೆ ಮಾಜಿ ಶಾಸಕ. ನಾವು ಕರೆದಿರೋದಲ್ಲ, ಅವ್ರು ಕರೆದಿದ್ರು. ಅದು ಯಾವುದೋ ಒಂದು ನಕಲಿ ಇದನ್ನು ಇಟ್ಬಿಟ್ಟು, ಚಿನ್ನನ ಇಟ್ಬಿಟ್ಟು ದುಡ್ಡು ತಗೊಂಬಿಟ್ಟವ್ರೆ ಅಶೋಕ್ ಅವರು, ಅದನ್ನು ಉಪಯೋಗಿಸ್ಕೊಂಬಿಟ್ಟವ್ರೆ ಅಂತ ಹೇಳಿ. ಇಲ್ಲಿ ಚಿನ್ನ ಇಟ್ಟು ನಡೆದಿರ್ತಕ್ಕಂಥದ್ದು ನಿಜ. ಅದು ಅಲ್ಲಿ ಮ್ಯಾನೇಜರು, ಅದು ಯಾರೋ ಅಸಿಸ್ಟೆಂಟ್ ಮ್ಯಾನೇಜರು, ಮತ್ತು ಅಲ್ಲಿ ಅದನ್ನು ಚೆಕ್ ಮಾಡ್ತಾರಲ್ಲ ಅವರು, ಅದಕ್ಕೆ ಒಂದು ಅದನ್ನು ಚೆಕ್ ಮಾಡೋದಕ್ಕೆ ಒಬ್ಬರಿಗೆ ವಹಿಸಿರ್ತಾರೆ. ಅವರು ಸೇರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸತ್ಯ. ಆದರೆ ತಮ್ಮಾಜಿಯವ್ರ ಪಾತ್ರ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಪಾಪ ಮಂಜಣ್ಣವ್ರಿಗೆ ಏನೋ ಗೊತ್ತಿರ್ಬೇಕಾದ್ರೆ ತಮ್ಮಾಜಿಯವ್ರ ಪಾತ್ರ ಏನು. ಆಮೇಲೆ ತಮ್ಮಾಜಿನೇ ಅದ್ರ ಮೇಲೆ ಕೇಸ್ ಹಾಕಿಸಿ, ಅವ್ರ ಮೇಲೆಲ್ಲ ಕೇಸ್ ಹಾಕಿಸಿ ಎಲ್ಲ ಮಾಡಿ ಅದನ್ನು ರಿಕವರಿ ಮಾಡಿ ಅವ್ರ ಆಸ್ತಿಗಳನ್ನೆಲ್ಲ ಬೇರೆ ಬೇರೆಯವ್ರಿಗೆ ಹೇಳಿ ಅದನ್ನು ಮುಟ್ಗೋಲು ಹಾಕ್ಕೊಂಡು ಅವ್ರ ಆಸ್ತಿಗಳನ್ನ ತಗೊಂಡು ಅದನ್ನು ತಮ್ಮಾಜಿನೇ ಮಾಡಿಸೋದು, ದುಡ್ಡೆಲ್ಲ ಕಟ್ಟಿಸ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ಮಾಡಿದ್ದೀವಿ. ಸಂಪೂರ್ಣವಾಗಿ ಅವ್ರು ಏನು ದುಡ್ಡು ದುರುಪಯೋಗ ಆಗಿತ್ತು ಅದನ್ನು ಸಂಪೂರ್ಣ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರಿಂದ ಹಿಡಿದು ಅಲ್ಲಿ ಕೆಲಸ ಮಾಡೋರಿಂದ ಇಲ್ಲಿ ಎಲ್ಲರೂ ಕೂಡ ಕಟ್ಟಿ ಅದನ್ನು ಸಮಾಪ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆ ತಮಾಜಿ ಪಾತ್ರ ಏನು ಅಂತಕ್ಕಂಥದ್ದನ್ನು ಹೇಳ್ಬೇಕು. ಪದೇ ಪದೇ ಸುಮ್ಮನೆ ಜನಗಳಿಗೆ ತಪ್ಪು ಮಾಹಿತಿ ಹೋಗ್ತಕ್ಕಂಥ ರೀತಿಯಲ್ಲಿ ಅದರಲ್ಲಿ ಏನೋ ಚುನಾವಣೆಗೆ ಉಪಯೋಗಿಸ್ಕೊಂಡ್ಬಿಟ್ರು, ಅದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟವ್ರೆ ಅಂತ ಅವ್ರ ಹತ್ರ ಏನು ಮಾಹಿತಿ ಇದ್ದರೆ ತಂದು ಕೊಡೋಕೆ ಹೇಳಪ್ಪ. ಸುಮ್ಮನೆ ಬೆಳಿಗ್ಗೆ ಎದ್ದಲ್ಲಿ ಕೂತ್ಕೊಂಡು ಮಾಧ್ಯಮಗಳ ಮುಂದೆ ವೀರಾವೇಶದ ಮಾತು ಆಡೋದು ಬೇಡ. ಅವ್ರ ಹತ್ರ ತಮಾಜಿ ಅವ್ರ ಅಕೌಂಟಿಂದನೋ ಇದು ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ಅವ್ರ ಅಕೌಂಟ್ ತಮಾಜಿ ಅಕೌಂಟ್ಗೆ ಹೋಗೋದೆ, ಇಂಥವ್ರ ಅಕೌಂಟ್ಗೆ ಹೋಗೋದೆ ಅಂತ ಹೇಳಿ ತೋರಿಸ್ಬೇಕಲ್ವ. ಸುಮ್ಮನೆ ಮಾತಾಡಬಾರ್ದು, ಆಧಾರ ರಹಿತವಾಗಿ ಮಾತಾಡಬಾರ್ದು. ಮಾಧ್ಯಮದವ್ರು ಏನಾದ್ರು ಅವರು ಟೀಕೆ ಮಾಡಿದಾಗ ಆಧಾರ ಕೇಳಬೇಕು. ನಾನೇ ಟೀಕೆ ಮಾಡಲಿ, ನನ್ನ ಕೂಡ ಆಧಾರ ಕೇಳಬೇಕು. ಆಧಾರ ರಹಿತವಾಗಿ, ಆಧಾರ ಸಹಿತವಾಗಿ ಟೀಕೆ ಮಾಡಿ ಸುಮ್ಮನೆ ಏನೇನೋ ಗಾಳಿಯಲ್ಲಿ ಕೊಂಡು ಹೊಡೆಯೋದು ಬೇಡ ಅಂತ. ಅದಕ್ಕೆ ಜನಗಳಿಗೆ ಗೊಂದಲ ಅಲ್ವಾ. ಅದಕ್ಕೆ ಅದ್ರ ಬಗ್ಗೆ ಒಂದು ಇತಿಹಾಸ ಆಗಲಿ. ಅವ್ರು ಕರೆದಿದ್ದು ನಾನಲ್ಲ. ಇದ್ರ ಬಗ್ಗೆ ನಾನು ಚಕ್ರಬಾಯಿ ವಿ.ಎಸ್. ಸಂಘ ಬರ್ತೀವಿ ಅಂತ ಅವ್ರು ಹೇಳಿದ್ರು. ಅದನ್ನು ನಾವು ಆಯ್ತು ಬನ್ನಿರಿ ಅಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಸರ್, ಈಗ ಆಸ್ಪತ್ರೆ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ನಡೀತಾ ಇದೆ. ಏನು ಸರ್ ಇಶ್ಯೂ? ಸಾಕಷ್ಟು ಪರ ವಿರೋಧ ಏನಿಲ್ಲ, ಸ್ವಲ್ಪ ವಿರೋಧ ಇದೆ. ಅದು ವಿರೋಧ ಬೇಕು ಅಂತ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು, ಉದ್ದೇಶ ಇಟ್ಕೊಂಡು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ಬಿಟ್ಟರೆ ಅಲ್ಲಿ ಆಸ್ಪತ್ರೆ ಅವಶ್ಯಕತೆ ಇದೆ. ಈಗ ನೋಡ್ರಿ, ಬಿಲ್ಡಿಂಗು ಇವತ್ತು ಹೊಸದಾಗಿ ಕಟ್ತಾ ಇರ್ತಕ್ಕಂಥದ್ದು ಅಲ್ಲ. ಅಲ್ಲಿ ಹಿಂದೆ ವೆಟರನರಿ ಬಿಲ್ಡಿಂಗ್ ಇತ್ತು, ಮುನ್ಸಿಪಲ್ ಬಿಲ್ಡಿಂಗ್ ಇತ್ತು, ಮುನ್ಸಿಪಲ್ ಅಂಗಡಿ ಕಟ್ಟಿತ್ತು. ಇವೆಲ್ಲ ಇದ್ದಾಗ ಅವೆಲ್ಲ ತೆರವುಗೊಳಿಸಿ ಹಾಸ್ಪಿಟ್ಲ್ ಕಟ್ತಾ ಇದ್ದೀವಿ. ತಪ್ಪೇನು? ಹಾಸ್ಪಿಟ್ಲು ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ಕೊಟ್ಟು ಕಟ್ತಾ ಇರೋದಲ್ವ. ನಾನು ಇವ್ರನ್ನ ಕರ್ಕೊಂಡ್ಬಂದೆ, ದಿನೇಶ್ ಗುಂಡೂರಾವ್ ಅವ್ರನ್ನ ಒಂದ್ಸರಿ ನಮ್ಮ ಹಾಸ್ಪಿಟ್ಲ್